ರಾಜಧಾನಿ ಬೆಂಗಳೂರಲ್ಲಿ ನಡೆದಿದ್ದಂಥ ರೇವ್ ಪಾರ್ಟಿ ರಾಜಧಾನಿಯ ಡ್ರಗ್ಸ್ ಲೋಕದ ಕರಾಳತೆಯನ್ನು ತೆರೆದಿಟ್ಟಿದೆ. ಮಾದಕ ವಸ್ತುಗಳಿಗೆ ಕಡಿವಾಣ ಹಾಕಿದ್ರೂ ಕೂಡ ಕಳ್ಳ ಮಾರ್ಗದಲ್ಲಿ ಸಪ್ಲೈ ಆಗ್ತಾ ಇರುವಂಥ ಸುಳಿವು ಸಿಗ್ತಾ ಇದೆ. ಇದೀಗ ರೇವ್ ಪಾರ್ಟಿ ಆಯೋಜನೆಯ ಬಗ್ಗೆ ತನಿಖೆ ಚುರುಕಾಗಿದೆ. ಆಯೋಜಕ ಸೇರಿ ಒಟ್ಟು 5ರನ್ನ ಸಿಸಿಬಿ ಪೊಲೀಸರು ವಿಚಾರಣೆಗೆ ಒಳಪಡಿಸಿದ್ದಾರೆ. ಜೊತೆಗೆ ತೆಲುಗು ನಟಿ ಹೇಮಾ ಈ ಪಾರ್ಟಿಯಲ್ಲಿ ಭಾಗಿಯಾಗಿದ್ರು ಅನ್ನೋದನ್ನ ಸಿಸಿಬಿ ಕನ್ಫರ್ಮ್ ಮಾಡಿದೆ. ನೈಟ್ ಲೆಟ್ಸ್ ಪಾರ್ಟಿ ಅಂತ ನಶಾ ಲೋಕದಲ್ಲಿ ಮೈಮರೆತಿದ್ದ ಮಂದಿಗೆ ಸಿಸಿಬಿ ಶಾಕ್ ಕೊಟ್ಟಿತ್ತು. ಆಂಧ್ರ ತೆಲಂಗಾಣದಿಂದ ಸಿಲಿಕಾನ್ ಸಿಟಿಗೆ ಬಂದು ವೀಕೆಂಡ್ ಮಸ್ತಿ ಮಾಡ್ತಿದ್ದವರ ಕಿಕ್ ನ ಇಳಿಸಿದೆ. ಇದೀಗ ಮಾದಕ ಲೋಕದ ಅನಾವರಣ ಮಾಡೋಕೆ ಸಿಸಿಬಿ ತನಿಖೆಯನ್ನ ಚುರುಕುಗೊಳಿಸಿದೆ. ಡ್ರಗ್ಸ್ ಸಪ್ಲೈ ದಂಧೆಯನ್ನ ಬಯಲಿಗೆಳೆಯುವ ನಿಟ್ಟಿನಲ್ಲಿ ಬೆಂಗಳೂರು ಪೊಲೀಸರು ಕಾರ್ಯನಿರತರಾಗಿದ್ದಾರೆ. ರೇವ್ ಪಾರ್ಟಿಯಲ್ಲಿ ಕಿಕ್ ಏರಿಸಿಕೊಳ್ಳಲು ಮಾದಕ ಮೆನು. ಯಾವುದೇ ಡ್ರಗ್ಸ್ ಕೇಳಿದ್ರು ಪೆಡ್ಲರ್ಸ್ ಥಟ್ ಅಂತ ಹಾಜರ್. ಬೆಂಗಳೂರಿನ ಸಿಂಗೇನ ಅಗ್ರಹಾರದಲ್ಲಿರೋ ಜಿಆರ್ ಫಾರ್ಮ್ ಹೌಸ್ ನಲ್ಲಿ ಮತ್ತಿನ ಲೋಕದಲ್ಲಿ ಮುಳುಗಿದ್ದವರಿಗೆ ಸಿಸಿಬಿ ತಂಡ ಹೊಡೆಸಿತ್ತು. ಸುಮಾರು 150ಕ್ಕೂ ಹೆಚ್ಚು ಮಂದಿ ಒಂದೆಡೆ ಸೇರಿ ಡಿಜೆ ಸಾಂಗ್ಗಳ ಜೊತೆ ನಶೆಯ ಕಿಕ್ ನಲ್ಲಿ ಚಿತ್ತಾಗಿದ್ದಾಗಲೇ ರೇಡ್ ಮಾಡಿ ಬೆವರಿಳಿಸಿತ್ತು. 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸನ್ಸೆಟ್ ಟು ಸನ್ರೈಸ್ ಪಾರ್ಟಿ ಆಯೋಜಿಸಲಾಗಿತ್ತು. ಇದೀಗ ಮತ್ತಿನ ಲೋಕದ ಕರಾಮತ್ತು ಹೇಗಿತ್ತು ಅನ್ನೋದು ಸಿಸಿಬಿ ಅಧಿಕಾರಿಗಳ ತನಿಖೆಯಲ್ಲಿ ಬಯಲಾಗಿದೆ. ಮಾದಕ ವ್ಯಸನದ ಕಯಾಲಿಯ ಅಸಲಿಯತ್ತನ್ನ ಸಿಸಿಬಿ ದಾಖಲಿಸಿರೋ ಎಫ್ಐಆರ್ ತೆರೆದಿಟ್ಟಿದೆ. ಊಟದ ಹೋಟೆಲ್ಗಳಲ್ಲಿ ಇರುವಂತೆ ರೇವ್ ಪಾರ್ಟಿಯಲ್ಲೂ ಡ್ರಗ್ಸ್ ಮೆನುವನ್ನ ರೆಡಿ ಮಾಡಿ ಇಡಲಾಗಿತ್ತು. ಡ್ರಗ್ಸ್ ನಲ್ಲಿ ಮತ್ತೇರಿಸಿಕೊಳ್ಳುವವರಿಗೆ ಪೆಡ್ಲರ್ಗಳು ಮೆನು ಸಿದ್ಧಪಡಿಸಿ ಇಟ್ಟಿದ್ರು. ಸಿಸಿಬಿ ಬಂಧಿಸಿರೋ ಸದ್ದೀಕ್, ರಣಧೀರ್, ರಾಜ್ ಭಾವ ಈ 3 ಪಾರ್ಟಿಯಲ್ಲಿ ಡ್ರಗ್ಸ್ ಮಾರಾಟ ಮಾಡ್ತಾ ಇದ್ರು. ಹಣ ಇದ್ರೆ ಸಾಕು, ಖಾಲಿ ಕೈನಲ್ಲಿ ಬಂದವರಿಗೂ ನಶೆ ಏರಿಸುವ ಆಫರ್ ಕೊಡ್ಲಾಗಿತ್ತು. MDMA ಪಿಲ್ಸ್, ಹೈಡ್ರೋ ಗಾಂಜಾ, ಕೊಕೇನ್ ಏನೇ ಕೇಳಿದ್ರು ಥಟ್ ಅಂತ ಮಾರಾಟ ಮಾಡ್ತಾ ಇದ್ರು ಅನ್ನೋದು ಸಿಸಿಬಿ ಎಫ್ಐಆರ್ ನಲ್ಲಿ ರಿವೀಲ್ ಆಗಿದೆ. ಇನ್ನು ಪಾರ್ಟಿಯಲ್ಲಿ 100 ಮಂದಿ ಇದ್ರು ಎನ್ನಲಾಗಿತ್ತು. ಆದ್ರೆ ಒಟ್ಟಾರೆ 150 ಮಂದಿ ಭಾಗಿಯಾಗಿದ್ರಂತೆ. ಇದೀಗ ದಾಳಿಯಲ್ಲಿ ಸಿಕ್ಕವರಷ್ಟೇ ಅಲ್ಲ, ಭಾಗಿಯಾದವರ ಮಾಹಿತಿಯನ್ನ ಸಿಸಿಬಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಅಲ್ಲದೆ ರೇವ್ ಪಾರ್ಟಿಯಲ್ಲಿ ಭಾಗಿಯಾದವರಿಗೆ ಶೀಘ್ರವೇ ಸಿಸಿಬಿ ಬುಲಾವ್ ನೀಡೋ ಸಾಧ್ಯತೆ ಇದೆ. ಇನ್ನು ವಶಕ್ಕೆ ಪಡೆದಿದ್ದ 100 ಯುವಕ ಯುವತಿಯರ ಬ್ಲಡ್ ಸ್ಯಾಂಪಲ್, ಎಲ್ಲರ ಹೇಳಿಕೆ, ಅಡ್ರೆಸ್, ಮೊಬೈಲ್ ನಂಬರ್ ಪಡೆದು ಅಧಿಕಾರಿಗಳು ನಿನ್ನೆಯೇ ಬಿಟ್ ಕಳಿಸಿದ್ದಾರೆ. ಆದ್ರೆ ಆರೋಪಿಗಳಾದ ಪಾರ್ಟಿ ಆಯೋಜಕ ವಾಸು, ಸಿದ್ದೀಕ್, ರಣಧೀರ್, ರಾಜಾ ಬಾಬಾ ಸೇರಿ ಪ್ರಮುಖ 5 ಆರೋಪಿಗಳನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೆಲವು ಡ್ರಗ್ಸ್ಗಳು, ಸಣ್ಣ ಪ್ರಮಾಣದಲ್ಲಿ ಡ್ರಗ್ಸ್ಗಳು, ಸಿಂಥೆಟಿಕ್ ಡ್ರಗ್ಸು ಮತ್ತು ಬೇರೆ ಗಾಂಜಾ ಆ ಥರದ್ದೆಲ್ಲ ಸಿಕ್ಕಿದೆ ಅಂತೇಳಿ ವರದಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕರ್ನಾಟಕದಲ್ಲಿ ಡ್ರಗ್ಸ್ ಫ್ರೀ ಕರ್ನಾಟಕ ಮಾಡಬೇಕು ಅಂತೇಳಿ ನಾವು ಈಗಾಗಲೇ ಮುಖ್ಯಮಂತ್ರಿಗಳಾಗಲಿ ನಾನಾಗಲಿ ಹೇಳಿಕೆಗಳನ್ನು ಕೊಟ್ಟಿದ್ದೇವೆ. ಪಾರ್ಟಿಗಳು ಮಾಡಿ ಇದನ್ನೆಲ್ಲ ಉಪಯೋಗ ಮಾಡೋವಂಥದ್ದನ್ನು ನಾವು ಹತ್ತಿಕ್ಕತಕ್ಕಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತೇವೆ. ಇದಿಷ್ಟು ಡ್ರಗ್ಸ್ ಕಥೆಯಾದ್ರೆ, ಈ ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದ ಸೆಲೆಬ್ರಿಟಿ ಅಂದ್ರೆ ಅದು ತೆಲುಗು ನಟಿ ಹೇಮಾ ಅಷ್ಟೇ ಅಂತ ಬೆಂಗಳೂರು ಕಮಿಷನರ್ ದಯಾನಂದ್ ತಿಳಿಸಿದ್ದಾರೆ. ತಾನು ಪಾರ್ಟಿಯಲ್ಲಿ ಇರ್ಲೇ ಇಲ್ಲ ಅಂತ ಹೇಮಾ ವಿಡಿಯೋ ಮಾಡಿ ಹೇಳ್ಕೊಂಡಿದ್ಲು. ಆದ್ರೆ ಜಿಆರ್ ಫಾರ್ಮ್ ನಲ್ಲಿ ಆಕೆ ವಿಡಿಯೋ ಮಾಡಿರೋದು ಬಯಲಾಗಿದೆ. ಪೊಲೀಸ್ ಕಮಿಷನರ್ ಅವರೇ ಆಕೆ ಇದ್ಲು ಅನ್ನೋದನ್ನ ಸ್ಪಷ್ಟಪಡಿಸಿರೋದ್ರಿಂದ ಹೇಮಾಳ ಕಳ್ಳಾಟವು ಬಟಾ ಬಯಲಾಗಿದೆ. ಕೆಲವೊಂದು ಮಾದಕ ವಸ್ತುಗಳು ಅಲ್ಲಿ ಪತ್ತೆಯಾಗಿದ್ದಾವೆ. MDMA, ಹಾಗೆಯೇ ಕೊಕೇನ್, ಹೈಡ್ರೋ ಗಾಂಜಾ ಮತ್ತು ಈ ರೀತಿ ಬೇರೆ ಬೇರೆ ಮಾದಕ ವಸ್ತುಗಳಲ್ಲಿ ಪತ್ತೆಯಾಗಿದ್ದಾವೆ. ಅದಕ್ಕೆ ಅನುಗುಣವಾಗಿ ಈಗ
ಎಲೆಕ್ಟ್ರಾನಿಕ್ ಸಿಟಿ ಪೊಲೀಸ್ ಠಾಣೆಯಲ್ಲಿ ನಾವು ಪ್ರಕರಣವನ್ನು ದಾಖಲಿಸಿದ್ದೇವೆ. ಅದು ಯಾವ ಸಂದರ್ಭದಲ್ಲಿ ಆಗಿದೆ ಅನ್ನೋದ್ರ ಬಗ್ಗೆ ಗಮನ ಹರಿಸ್ತಾ ಇದ್ದೀವಿ. ರೀಸನ್ಸ್ ಏನಿದೆ ಅದನ್ನು ತಿಳ್ಕೊಳ್ತೀವಿ. ಅಲ್ಲೇ ಒಟ್ಟಾರೆ ಪಾರ್ಟಿಗೆ ಡ್ರಗ್ಸ್ ಸಪ್ಲೈ ಹೇಗಾಯ್ತು, ಯಾರು ಡ್ರಗ್ಸ್ ಸಪ್ಲೈ ಮಾಡಿದ್ರು, ಬೆಂಗಳೂರಿನಲ್ಲಿ ಮತ್ತೆ ಮಾದಕ ಲೋಕ ತಲೆ ಎತ್ತಿದ್ಯಾ ಅನ್ನೋ ಆಂಗಲ್ನಲ್ಲೂ ಸಿಸಿಬಿ ತನಿಖೆ ಮಾಡ್ತಿದೆ. ಮತ್ತಷ್ಟು ಆರೋಪಿಗಳನ್ನ ಕೆಡ್ಡಾಗಿ ಕೆಡವೋಕೆ ಸನ್ನದ್ಧವಾಗಿದೆ. ಪ್ರಜ್ವಲ್ ಜೊತೆ ಸಂದೇಶ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.